ನನ್ನ ಹೆಸರು ಜಯಂತ ಕಲ್ಲುಗುಡ್ಡೆ ಅಂತೇಳಿ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತ. ವಿಷಯ ಏನಂತೇಳಿದ್ರೆ ನಾವಿಲ್ಲಿ ಸೇರಿರೋ ವಿಷಯ ಏನಂತೇಳಿದ್ರೆ ದಿನಪ್ರತಿ ಪೊಲೀಸ್ ಅವರು ರಾತ್ರಿ 12 ಗಂಟೆಗೆ 1 ಗಂಟೆ ರಾತ್ರಿಗೆ ಬಂದು ಮನೆಯವರನ್ನೆಲ್ಲ ಎಬ್ಬಿಸಿ ಎಲ್ಲಿದ್ದಾರೆ ಹಾಗೆ ಹೀಗೆ ಅಂತೇಳಿ ಸರ್ಚ್ ಮಾಡ್ತಾ ಇರ್ತಾರೆ. ಮನೆಗೆ ಬಂದು ನಿಮ್ಮ ಸರ್ಚ್ ಮಾಡ್ಲಿಕ್ಕೆ ಉಂಟು, ನಿಮ್ಮ ಫೋಟೋ ತೆಗಿಲಿಕ್ಕೆ ಉಂಟು, ನಮ್ಮ ವಾಹನಗಳ ಫೋಟೋ ಎಲ್ಲ ತೆಗಿತಾ ಇದ್ದಾರೆ. ಇದರಿಂದ ನಮಗೆ ತುಂಬಾ ಮಾನಸಿಕ ಕಿರುಕುಳ ಕೂಡ ಉಂಟಾಗಿದೆ. ಅಂದ್ರೆ ನಾವು ಸಂಘಟನೆಯಲ್ಲಿ ಕೆಲಸ ಮಾಡುವಾಗ ಇಂಥದ್ದನ್ನೆಲ್ಲ ತುಂಬಾ ನೋಡಿದ್ದೇವೆ. ಆದ್ರೂ ನಮ್ಮ ಮೇಲೆ ಒಂದು ಕೇಸ್ ಇಲ್ಲದೆ ನಾವು ಮಾಡಿ ತಪ್ಪಾದ್ರೆ ಇವರು 12 ಗಂಟೆ ರಾತ್ರಿಗೆ ಎಲ್ಲ ಬರುವ ಅಗತ್ಯ ಏನಿದೆ ನಮ್ಮ ಮನೆಗೆ? ಅದೊಂದು ವಿಷಯ ನಮಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಇನ್ನು ಮುಂದೆ ಇವರು ದಿನಪ್ರತಿ ನಮ್ಮ ಮನೆಗೆ ಬಂದು ನಾವು ಎಲ್ಲಿದ್ದೇವೆ ಅಂತ ಹುಡುಕುವ ಬದಲು ಇವರೊಂದು ಫೋನ್ ಕರೆ ಮಾಡಿದ್ರೆ ನಾವು ಪ್ರತಿದಿನ ನಾವು ಸ್ಟೇಷನಲ್ಲಿ ಬರುವವರು, ಒಂದು ಫೋನ್ ಕರೆ ಮಾಡಿದ್ರೆ ನಾವು ಸ್ಟೇಷನ್ಗೆ ಬರ್ತೇವಲ್ಲ, ಇವರು ಯಾಕೆ ಮನೆಗೆ ಬರಬೇಕು? ನಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳೆಲ್ಲ ಇರಬೇಕಾದ್ರೆ ಅವ್ರು ಕೇಳ್ತಾರೆ, ನೀವೇನು ತಪ್ಪು ಮಾಡಿದಿರಿ, ಏನು ಕೇಸ್ ಆಗಿದೆ ನಿಮ್ಮ ಮೇಲೆ, ದಿನ ರಾತ್ರಿ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ. ಇದರಿಂದ ನಮಗೆ ಕೂಡ ತುಂಬಾ ಸಂಘಟನೆಯಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಮಾನಸಿಕ ಕಿರುಕುಳ ಉಂಟಾಗ್ತಾ ಇದೆ. ಅದಕ್ಕೋಸ್ಕರ ಇವತ್ತು ನಾವು ಇದು 2-3 ದಿವಸದಿಂದ ನಾವು ಕಾದು ನೋಡಿದ್ವಿ ಇವತ್ತು ಸ್ಟಾಪ್ ಮಾಡ್ತಾರೆ ಅಂತೇಳಿ. ಆದ್ರೆ ಇವರು ದಿನ ಹೋಗುವಾಗ ಫಸ್ಟ್ನೇ ದಿವಸ ಮನೆಗೆ ಬನ್ನಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರಿ. ಇವತ್ತಿನಿಂದ ನೀನು ಅಲ್ಲಿ ಸರ್ಕಲ್ಗೆ ಬಾ, ಇಲ್ಲಿ ಪೇಟೆಗೆ ಬಾ ಅಂತ ಕರೀತಾ ಇದ್ದಾರೆ. ನಮಗೆ ಮೊನ್ನೆ ನಮ್ಮ ಬಜರಂಗ ದಳದ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನು ಕೂಡ ಇದೇ ರೀತಿ ಇದು ಮಾಡುವಂಥದ್ದು. ಯಾಕಂತಂದ್ರೆ ಅವರಲ್ಲಿ ಯಾವುದೇ ವೆಪನ್ ಇದೆಯಾ ಅಲ್ಲ, ಅವರನ್ನು ಸರ್ಚ್ ಮಾಡಿ ಲಾಸ್ಟಿಗೆ ಅವರಿಗೆಲ್ಲ ಯಾರು PFI ನ ಗೂಂಡಗಳಿದ್ದಾರೆ ಅವರಿಗೆಲ್ಲ ಮಾಹಿತಿ ಕೊಟ್ಟು ಅವರನ್ನು ತೆಗೆಸಿದ್ದಾರೆ. ಅದೇ ರೀತಿ ಇವರು ನಮಗೆ ಫೋನ್ ಮಾಡುವವರು ಪೊಲೀಸ್ನವರ ಅಲ್ಲ ಗೂಂಡಾಗಳು ಫೋನ್ ಮಾಡೋದಂದ್ರೆ ನಮಗೆ ಗೊತ್ತಾಗುದಿಲ್ಲ. ಯಾಕಂತೇಳಿದ್ರೆ ಎಲ್ಲ ಪೊಲೀಸ್ನವರ ನಂಬರ್ ನಮ್ಮ ಮೊಬೈಲಲ್ಲಿ ಇಲ್ಲ. ಯಾರು ನಮಗೆ SI ಅವರದ್ದು ಇದೆ ಅದಿದೆ, ಬಾಕಿ ಅವ್ರದ್ದು ನಮ್ಮ ನಂಬರ್ ಇಲ್ಲ. ಇವರು ಕರಿತಾ ಇದ್ದಾರೆ ಈಗ ಅಲ್ಲಿ ಬಾ ಇಲ್ಲಿ ಬಾ. ಅದಕ್ಕೆ ನಮಗೆ ಮನೆಯಲ್ಲಿ ಕೂಡ ಹೇಳಿದ್ರು, ನೀನು ಇನ್ನು ಅರ್ಧ ರಾತ್ರಿಯಲ್ಲಿ 12 ಗಂಟೆ ರಾತ್ರಿಗೆಲ್ಲ ಅಲ್ಲಿ ಬಾ ಇಲ್ಲಿ ಬಾ ಕರೆದ್ರೆ ನೀವು ಹೋಗಬಹುದೇಡ, ನೀನು ಹೋಗಿ ಸ್ಟೇಷನಲ್ಲಿ ಕೂತ್ಕೋ, ಬೆಳಿಗ್ಗೆ ತನಕ ನೋಡ್ಲಿ ಅವರು ಅಂತೇಳಿ ಕಳಿಸಿದ್ದಾರೆ ನನ್ನ ಮನೆಯಿಂದ. ಅದಕ್ಕೋಸ್ಕರ ಎಲ್ಲರೂ ನಾವಿಲ್ಲಿ ಬಂದು ಸೇರಿದ್ದೇವೆ. ಇವರು ಎಷ್ಟು GPS ಫೋಟೋ ತೆಗಿತಾರೆ, ನಮ್ಮ ವಿಡಿಯೋ ಮಾಡಲಿ, 24 ಗಂಟೆ ಕೂಡ ಇಲ್ಲಿ CC ಕ್ಯಾಮರಾ ಇದೆ, ಅದೇ ರೀತಿ ಅವರ ಫೋಟೋ ಇದೆ, ಏನೆಲ್ಲ ಮಾಡ್ತಾರೆ ಅದು ಮಾಡ್ಕೊಳ್ಳಿ, ನಾವು ದಿನ ಪ್ರತಿ ಇಲ್ಲೇ ಬರ್ತೇವೆ, ನಮ್ಮ ಮನೆಗೆ ಬರೋದು ಬೇಡ ಅಂತ ಹೇಳುದು. ಬೇರೆ ಕರೆ ಮನೆಯವರು ಕೂಡ ಕೇಳ್ತಾ ಇದ್ದಾರೆ, ಇವನು ಸಂಘಟನೆಯಲ್ಲಿ ಒಳ್ಳೆ ಹೆಸರು ಮಾಡಿ ಕೆಲಸ ಮಾಡ್ತಿರುವವರು ಏನು ಇವರು ಬೇರೆ ಕೆಲಸ ಮಾಡಿ ಬಂದಿರಬೇಕು, ಅದಕ್ಕೆ ದಿನ ಪೊಲೀಸ್ ಹುಡ್ಕ ಬರ್ತಾ ಇದ್ದಾರೆ ಅಂತೇಳಿ ಎಲ್ಲ ಅನ್ಕೋತಾ ಇದ್ದಾರೆ. ತುಂಬಾ ಮಾನಸಿಕ ಕಿರುಕುಳ ಉಂಟಾಗಿದೆ. ನಮ್ಮ ಹೋರಾಟದ ಕಿಚ್ಚನ್ನು ಇವರು ಈ ರೀತಿ ಹತ್ತಕ್ಕೆ ಪ್ರಯತ್ನ ಮಾಡಿದ್ರೆ ಖಂಡಿತ ಅದು ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಬಜರಂಗ ದಳದ ವಿಷಯ ಗೊತ್ತುಂಟು. ರಾಮ ಮಂದಿರದಿಂದ ಹಿಡಿದು ಎಲ್ಲಾ ಕೆಲಸ ಕಾರ್ಯಗಳನ್ನು ಯಾವುದೇ ಒತ್ತಡ ಇದ್ರೂ ಕೂಡ ಅದನ್ನು ನಾವು ನಿಭಾಯಿಸಲಿಕ್ಕೆ ಸಿದ್ಧರಿದ್ದೇವೆ. ಆದ್ರೆ ನಮ್ಮ ಮನಸ್ಥೈರ್ಯವನ್ನು ಕುಗ್ಗಿಸುವ ಕೆಲಸವನ್ನು ಇಲಾಖೆ ಮಾಡುವುದಂತ ಖಂಡಿತ ಸಾಧ್ಯ ಇಲ್ಲ. ಇದರಿಂದಾಗಿ ನಾವೆಲ್ಲ ಕಾರ್ಯಕರ್ತರು ಇದು ಇಷ್ಟಲ್ಲ, ಇವತ್ತು ನಿನ್ನೆ ಮೊನ್ನೆ ತನಕ 5-6 ಜನರಿಗೆ ಇತ್ತು, ಇವತ್ತಿಗೆ ಅದು 5ಕ್ಕೆ 10 ಕೂಡಿಸ್ತಾ ಇದ್ದಾರೆ. ಈಗ ಒಬ್ಬರಿಗೆ 1/4 ಗಂಟೆ ಮೊದಲು ಕೂಡ ಫೋನ್ ಮಾಡಿದಾರಂತೆ, ನಾನು ನಿನ್ನ ಮನೆಗೆ ಬರ್ತೇನೆ ಅಂತೇಳಿ. ಈ ರೀತಿ ಯಾರ ಕಾರ್ಯಕರ್ತರು ಇನ್ನು ಮುಂದೆ ಇವತ್ತಿಗೆ ಇದು ಸ್ಟಾಪ್ ಆಗಬೇಕು. ಏನವರಿಗೆ ನಮ್ಮಿಂದ ಮಾಹಿತಿ ಬೇಕು, ನಾವು ಪ್ರಾಮಾಣಿಕವಾಗಿ ನಮ್ಮ ಮಾಹಿತಿಯನ್ನು ಖಂಡಿತ ಅವರಿಗೆ ಒದಗಿಸಿಕೊಡ್ತಾ ಇದ್ದೇವೆ, ಯಾವುದೇ ಅವರಿಗೆ ಕಿರಿಕಿರಿ ಮಾಡಲಿಲ್ಲ. ಅದೇ ರೀತಿ ನಮ್ಮ ಮನೆಯ ಹಿಂದೂಗಳ ಮನೆಗೆ ಹೋಗುವಾಗೆ ಬಾಕಿಯವರ ಮನೆಗೆ ಹೋಗುವುದು ಇಲಾಖೆ ಕೂಡ ಧೈರ್ಯ ಮಾಡುವುದಿಲ್ಲ. ಆ ರೀತಿ ಯಾವುದೇ ನಾವು ಪ್ರಾಮಾಣಿಕವಾಗಿ ಇಲ್ಲೇ ಬಂದು ನಾವು ಅವ್ರಿಗೆ ಏನು ಮಾಹಿತಿ ಬೇಕು ಅದನ್ನು ಕೊಡ್ತೇವೆ. ಅದಕ್ಕೋಸ್ಕರ ಎಲ್ಲ ಇಲ್ಲಿ ಸೇರಿದ್ದೇವೆ. ಇನ್ನು ಮುಂದೆ ಮಾತ್ರ ನಮ್ಮ ಕಾರ್ಯಕರ್ತರ ಮನೆಗೆ ಯಾರ ಮನೆಗೂ ಕೂಡ ಇವರು ಹೋಗಬಾರ್ದು ಅಂತೇಳಿ ನಮ್ಮ ಒಂದು ಅಭಿಪ್ರಾಯ ಅಷ್ಟೇ. ಮನೆಗೆ ಬರ್ತಿದ್ದಾರೆ, ಯುವಕರ ಮನೆಗೆ ಬರ್ತಿದ್ದಾರೆ. ಹೌದು, ಕಾರ್ಯಕರ್ತ ಅಂತ ಹೇಳೋದು ದುಡಿತಿರೋ ಕಾರ್ಯಕರ್ತರ ಮನೆಗೆ ಅಂದ್ರೆ ಹಿಂದೂ ಅಂತ ಸಾಕು ಅಂತವರ ಮನೆಗೆ ಹೋಗಿ ಉಪದ್ರ ಕೊಡ್ತಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಅಲ್ಲದೆ ಇರುವವರು ನಮ್ಮ ಸಮಾಜ ಬಾಂಧವರ ಮನೆಗೆ ಕೂಡ ಒಬ್ಬರಿಗೆ ಬಂದಿದ್ದಾರೆ. ಅವ್ರ ಮನೆಗೆ ಕೂಡ ಯಾವುದೇ ಭರವಸೆ ಕೊಟ್ಟಿಲ್ಲ, ಅವರಿಗೂ ಕೂಡ ಮಾಹಿತಿ ಇಲ್ಲ ಅಂತೆ. ಮೇಲಧಿಕಾರಿಗಳು ಹೇಳಿದ್ದಾರೆ, ಬಂದ ಪುಟ್ಟಕ್ಕಾಗೆ ಊಟ ಮಾಡ್ತಾ ಇದ್ದಾರೆ ಅವರು ಕೂಡ ಅಷ್ಟೇ. ಇವರಿಗೇನು ಮಾಹಿತಿ ಇಲ್ಲ ಅದರ ಬಗ್ಗೆ. SI ಸಾಹೇಬ್ರ ಹತ್ರ ಕೇಳುವಾಗ ಕೂಡ ನಮಗೇನಾದ್ರು ಮಾಹಿತಿ ಇಲ್ಲ, ನಾನು ಮೇಲ್ಗಡೆ ತಿಳಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ನಮಗೆ ಕೂಡ ಬೇಕಾಗಿರುವಂತದ್ದು ಇವರು ಯಾವ ಕಾರಣಕ್ಕೋಸ್ಕರ ಬರ್ತಿದ್ದಾರೆ, ನಾವು ಏನು ತಪ್ಪು ಮಾಡಿದ್ದೇವಾ ಅಲ್ಲ, ನಮ್ಮ ಬಗ್ಗೆ ಏನು ಮಾಹಿತಿ ಇವರಿಗೆ ಬೇಕು, ಅದರ ಬಗ್ಗೆ ಯಾವ್ದು ಕೂಡ ಇವರಿಗೆ ಮಾಹಿತಿ ಇಲ್ಲ. ಇವರು ಮೇಲಧಿಕಾರಿ ತಿಳಿಸಿದ್ದಾರೆ ಅಂತೇಳಿ ಇವರು ಬರ್ತಾರೆ ಹೋಗ್ತಾರೆ ಅಷ್ಟೇ. ಇವರಿಗೆ ಖಂಡಿತ ಇದು ಇವತ್ತಿಗೆ ಸ್ಟಾಪ್ ಆಗುತ್ತೆ. ನಾವು ಬೆಳಿಗ್ಗೆ ತನಕ ಇಲ್ಲಿ ತನಕ ಇದ್ದು ನಾಳೆ ಕೂಡ ಇವರು ಮನೆಗೆ ನಾಳೆ ಬರ್ತೇನೆ ಅಂತ ಹೇಳಿದ್ರೆ ಖಂಡಿತವಾಗಿ ಇದನ್ನು ಸಹಿಸಲು ಸಾಧ್ಯ ಇಲ್ಲ. ಇವತ್ತಿಗೆ ಸ್ಟಾಪ್ ಆಗಬೇಕು, ಇಲ್ಲದಿದ್ರೆ ದೊಡ್ಡ ಮಟ್ಟದ ಹೋರಾಟ ಖಂಡಿತ ಮಾಡ್ತೇವೆ ನಾವು. ಈಗ ಇದೆಲ್ಲ ಯಾರಿಗೆಲ್ಲ ಫೋನ್ ಬಂದಿದೆ ಅಷ್ಟು ಮಾತ್ರ ನಾವೊಂದು 50-60 ಜನ ಕಾರ್ಯಕರ್ತರು ಮಾತ್ರ ಇಲ್ಲಿ ಬಂದು ಸೇರಿರುವಂತದ್ದು. ನಾಳೆ ದಿನ 500 ಜನ ಸೇರಿದ್ರು ಅಚ್ಚರಿ ಏನಿಲ್ಲ. ಕಡಬದಲ್ಲಿ ಇದು ಸಾಧ್ಯ ಖಂಡಿತ, ಅದು ಇಲಾಖೆ ಕೂಡ ಗೊತ್ತುಂಟು. ಇಲ್ಲ ಹಾಗೆ ಅವರಿಗೆ ಸರಿಯಾದ ಏನು ವಿಷಯ ಯಾವುದೇ ಮಾಹಿತಿ ಇಲ್ಲ ಅವರಿಗೆ ಕೂಡ. ಯಾಕೆ ಕರೀತಾರೆ, ಯಾಕೆ ಫೋಟೋ ತೆಗಿತಾರೆ ಅನ್ನೋ ಮಾಹಿತಿ ಅವರಿಗೂ ಇಲ್ಲ. ಹಾಗಾಗಿ ನಮಗೆ ಯಾವ ರೀತಿಯಲ್ಲಿ ಭರವಸೆ ಕೊಡ್ತಾರೆ? ನಮಗೆ ಇವತ್ತಿದ್ರಲ್ಲಿ ನ್ಯಾಯ ಸಿಗಬೇಕು, ಇವತ್ತಿಗೆ ಇದು ಕೊನೆಗೊಳ್ಳಬೇಕು. ನಾಳೆ ಬೆಳಿಗ್ಗೆ ತನಕ ಇಲ್ಲಿ ಇರ್ತೇವೆ, ಅಷ್ಟೊತ್ತಿಗೆ ಯಾವ GPS ಫೋಟೋನ ವಿಡಿಯೋನ ಯಾವ್ದು ಬೇಕಾದ್ರೂ ಮಾಡ್ಬೋದು. ನಮ್ಮ ಮನೆಗೆ ಬರಬೇಕು, ಅಲ್ಲಿ ನಮಗೆ ಒತ್ತಡ ಹಾಕ್ಬೇಕು, ಕಿರಿಕಿರಿ ಮಾಡಬೇಕು, ಮನೆಯವರಿಗೆ ಕಿರಿಕಿರಿ ಮಾಡಬೇಕು, ಆ ಥರದ್ದು ಯಾವುದೂ ಇಲ್ಲ. ನೇರವಾಗಿ ನಾವೇ ಇಲ್ಲಿ ಇರ್ತೇವೆ. ನಮ್ಮಲ್ಲಿ ಯಾವುದವರಿಗೆ ಚೆಕ್ಕಿಂಗ್ ಸರ್ಚಿಂಗ್ ಯಾವುದೆಲ್ಲ ಇದೆ ಅದೆಲ್ಲವನ್ನು ಇಲ್ಲೇ ಮಾಡ್ಬೋದು ಅವರು. ನಮ್ಮ ಹತ್ರ ದೊಡ್ಡ ಗೂಂಡಾಗಲ್ಲ ಆ ಥರ ಅಥವಾ ದೊಡ್ಡ ಟೆರರಿಸ್ಟ್ ಥರ ನಮ್ಮನ್ನು ಒಂಥರ ನೋಡೋ ಪರಿಸ್ಥಿತಿ ಬಂದಿದೆ ಇಲಾಖೆಯ. ಅದು ತಪ್ಪು ಅಂತ ಹೇಳ್ತೇವೆ ನಾವು ಆ ಥರ ಯಾವುದು ಮಾಡಲಿಲ್ಲ. ಸಾಧ್ಯ ಆದಷ್ಟು ಸಮಾಜಮುಖಿಯಾದ ಕೆಲಸ ಕಾರ್ಯವನ್ನು ಸಂಘಟನೆ ಮುಖಾಂತರ ಮಾಡಿರ್ತೇವೆ.
ಸೊ ಇವತ್ತು ನಮ್ಮನ್ನು ಸಮಾಜದಲ್ಲಿ ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡುವಂತ ವಾತಾವರಣ ಇಲಾಖೆ ಸೃಷ್ಟಿಸ್ತಿದೆ. ಸೊ ಇದಕ್ಕಾಗಿ ಇದು ಇವತ್ತಿಗೆ ನಿಲ್ಬೇಕು, ಇನ್ನು ಮುಂದೆ ಇದು ಆಗ್ಬಾರ್ದು. ಇವತ್ತಿಂದ ಬೆಳಿಗ್ಗೆ ತನಕ ನಾವು ಇಲ್ಲಿರ್ತೇವೆ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದು ಏನು ಅಂತೇಳಿ ತಿಳಿಸಿದ್ರೆ ನಾವು ಹೊರಡ್ತೇವೆ. ಇಲ್ಲಿಗೆ ಮುಗಿಬೇಕು, ಇಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ ತನಕ ಇಲ್ಲಿ ಇರ್ತೇವೆ ನಾವು. ಇನ್ನು ಜಾಸ್ತಿ ಕೆಲವು ಕಾರ್ಯಕರ್ತರಿಗೆ ಈಗಲೂ ಕಾಲ್ ಮಾಡ್ತಿದ್ರು. ಒಂದು 5 ನಿಮಿಷ ಮುಂಚೆ ಒಬ್ಬ ಕಾರ್ಯಕರ್ತನಿಗೆ ಕಾಲ್ ಮಾಡಿದ್ರು, ಎಲ್ಲಿದ್ದೇನೆ ನಮ್ಮ ಮನೆಗೆ ಬರ್ತೇನೆ ಅಂತೇಳಿ. ಸೊ ಅವರು ಆ ಕಾರ್ಯಕರ್ತರು ಕೂಡ ಈಗ ಇಲ್ಲಿ ಬರ್ತಾರೆ. ಹಾಗಾಗಿ ಅದು ಆದಷ್ಟು ಬೇಗ ಇಲಾಖೆ ಅದಕ್ಕೆ ಏನು ಮುಂಜಾಗ್ರತೆ ಕ್ರಮಗಳು ಬೇಕು ಅದನ್ನು ಇಲಾಖೆ ಮಾಡಿದ್ರೆ ಸಾಕು. ಮತ್ತೊಂದು ಹಿಂದೂ ಕಾರ್ಯದಲ್ಲಿ, ಹಿಂದೂ ಧರ್ಮ ರಕ್ಷಣೆ ಕಾರ್ಯದಲ್ಲಿ ಯಾರು ಕೂಡ ಮನೆಯಲ್ಲಿ ನಾನು ಇಂಥ ಕಾರ್ಯಕ್ಕೆ ಹೋಗ್ತೇನೆ ಅಂತ ಕಾರ್ಯಕ್ಕೆ ಹೋಗ್ತೇನೆ ಅಂತ ಹೇಳಿ ಯಾವ ಕಾರ್ಯಕರ್ತ ಕೂಡ ಹೇಳಿ ಬರೋದಿಲ್ಲ. ಏನು ಧರ್ಮಕ್ಕೆ ಏನು ತೊಂದರೆ ಆದ್ರೂ ಕೂಡ ಪಟ್ಟ ಅಂತ ಎದ್ದು ಬರುವಂತ ಕಾರ್ಯಕರ್ತರು ನಮ್ಮಲ್ಲಿ ಇರುವಂತದ್ದು. ಇಲಾಖೆ ಏನು ತಿಳಿದುಕೊಂಡಿದೆ ಅಂತ ಹೇಳಿದ್ರೆ ಇವರ ಮನೆಯವರನ್ನಾಗಿ ಹೆಂಡತಿ ಮಕ್ಕಳನ್ನು ಎದುರಿಸಿ ಇವನನ್ನು ಕಟ್ಟಿ ಹಾಕಬಹುದು ಅಂತ ಹೇಳಿ ಒಂದು ಅವರ ಮನಸ್ಸಲ್ಲಿ ಇರಬಹುದು ಅನ್ನೋ ನಮ್ಮ ಭಾವನೆ. ಅದಕ್ಕೋಸ್ಕರ ಇವರ ಮನೆಗೆ ಬರ್ತಾರೆ. ಇಲ್ಲದಿದ್ರೆ ನಾವು ಇಷ್ಟರವರೆಗೂ ಕೂಡ ಯಾವುದೇ ಒಂದು ವಿಷಯ ಇದ್ರೂ ಕೂಡ ಸ್ಟೇಷನ್ಗೆ ಫೋನ್ ಮಾಡಿದ ಕೂಡಲೇ ನಾವು ಬರ್ತೇವೆ. ಇವರಿಗೆ ನಮ್ಮನ್ನು ಚೆಕ್ ಮಾಡೋದಿದ್ರು, ಇಲ್ಲಾಂದ್ರೆ ನಮ್ಮನ್ನು ಏನಾದ್ರು ವಾಚ್ ಮಾಡಿದ್ರೆ ನಮ್ಮನ್ನು ಇಲ್ಲೇ ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ ತನಕ ನಾವು ಇಲ್ಲಿ ಕೂತ್ಕೊಳ್ಳಿಕ್ಕೆ ರೆಡಿ ಇದ್ದೇವೆ. ಮನೆಯವರನ್ನು ಎದುರಿಸಿ ಇವನನ್ನು ಇನ್ನು ಮುಂದೆ ಸಂಘಟನೆ ಕಾರ್ಯದಲ್ಲಿ ತೊಡಗಿಸಬಾರದು ಅನ್ನುವಂಥದ್ದು ಇಲಾಖೆಯ ಮೇಲೆ ನಾವು ಹೇಳೋದಿಲ್ಲ. ರಾಜ್ಯ ಸರ್ಕಾರ ಇದಕ್ಕೆ ಕುಮ್ಮಕ್ಕು ನೀಡ್ತಾ ಇದೆ. ಮೇಲ್ಗಡೆಯಿಂದ ಇವರಿಗೆ ಪ್ರೆಷರ್ ಇದೆ, ನೀವು ಹೀಗೆ ಮಾಡಿ ಅವನನ್ನು ಕೂತ್ಕೊಳಿಸಿ ಅಂತ ಹೇಳುವಂಥದ್ದು ಏನಾದ್ರು ಇದ್ರೆ ಅದು ಅವರು ನೆನೆಸಿದಷ್ಟು ಸುಲಭ ಇಲ್ಲ. ನಾವು ಧರ್ಮ ಕಾರ್ಯದಲ್ಲಿ ಯಾವಾಗಲೂ ಮುಂದೆ ಇರ್ತೀವಿ. ಅದು ಏನು ಕೇಸ್ ಆಗಲಿ ಏನಿದಾಗಲಿ ಅದಕ್ಕೆ ನಾವು ಬದ್ಧರಿದ್ದೀವಿ.